ನೇತ್ರಾವತಿ ನದಿಯ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಪಾಯಿಂಟ್ ನಂಬರ್ 11ರಲ್ಲಿ ಏಕಾಏಕಿಯಾಗಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಿದ್ದಾರೆ. ಅಧಿಕಾರಿಗಳನ್ನ ಕಾಡಿನ ಮಧ್ಯಭಾಗಕ್ಕೆ ಕರೆದೊಯ್ದು ದೂರುದಾರ ಅಲ್ಲಿಂದ ಮುಂದಕ್ಕೆ ಹೋಗಿರೋದು. ಪಾಯಿಂಟ್ ಅಗೆಯದೆ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ ದೂರುದಾರ. ಪಾಯಿಂಟ್ ನಂಬರ್ 11 ಮೇಲಿರೋ ಗುಡ್ಡದ ಹತ್ತಿರ ಇದೀಗ ಇಡೀ ತಂಡ ಹೋಗಿದೆ. ಏನಾಗಿದೆ? ಇದಕ್ಕಿದ್ದ ಹಾಗೆ ಈ ಟ್ವಿಸ್ಟ್ ಯಾಕೆ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇವತ್ತು 11, 12, 13ರ ಶೋಧ ಕಾರ್ಯವನ್ನ ಮಾಡಬೇಕಾಗಿತ್ತು. 11ರ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇತ್ತು, ಆದ್ರೆ ಅರ್ಧಕ್ಕೆ ಅದನ್ನ ನಿಲ್ಲಿಸಿ ಏಕಾಏಕಿಯಾಗಿ ಕಾರ್ಯಾಚರಣೆ ಸ್ಥಗಿತ ಮಾಡಿ ಅಂತ ದೂರುದಾರ ಹೇಳಿರೋದು. ಅದಾದ ನಂತರ ಅಧಿಕಾರಿಗಳನ್ನ ಕಾಡಿನ ಮಧ್ಯಭಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ ದೂರುದಾರ. ಆ ಪಾಯಿಂಟ್ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾನೆ ದೂರುದಾರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ಪಾಯಿಂಟ್ ಅನ್ನ ಅರ್ಧಕ್ಕೆ ಬಿಟ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಯಿಂಟ್ ನಂಬರ್ 11ರ ಮೇಲಿದೆ ಈ ಗುಡ್ಡ ಹತ್ತಿದ ಇಡೀ ತಂಡ. ಏನಾಯ್ತು? ಯಾಕೆ ಇದಕ್ಕಿದ್ದ ಹಾಗೇನೆ ಸಡನ್ ಆಗಿ ಕರ್ಕೊಂಡು ಹೋಗಿರೋದು? ಸ್ಟಾಪ್ ಮಾಡಿ ಅಂತ ಹೇಳಿರೋದು ಯಾಕೆ? ಅಲ್ಲಿಂದ ಮುಂದಕ್ಕೆ ಕರ್ಕೊಂಡು ಹೋಗಿರೋದು ಯಾಕೆ? ಆ ದೂರುದಾರನಿಗೆ ಈಗೇನಾದ್ರೂ ನೆನಪಾಯ್ತಾ, ಅಥವಾ ಇಲ್ಲಿ ಇಲ್ಲ ಅಂತ ಏನಾದ್ರೂ ಅನ್ನಿಸ್ತಾ, ಅಥವಾ ಸಡನ್ ಆಗಿ ಯಾಕೆ ಈ ಚೇಂಜಸ್ ಮಾಡ್ಕೊಳ್ತಾ ಇದ್ದಾನೆ ಪ್ರಶ್ನೆ ಇದೆ. ಗುರುತು ಮಾಡುವಾಗ್ಲೇನೆ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನ ಇದೆ ಅಂತ ಆತ ಹೇಳಿದ್ದ. ಬಟ್ ಯಾಕೋ ಮೊನ್ನೆಯ ಕಾರ್ಯಾಚರಣೆಯಲ್ಲಿ ಎಡವಿದ್ದಾನ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈಗ ನೋಡಿದ್ರೆ ಇವತ್ತು ನಿರೀಕ್ಷೆ ಇತ್ತು. ಈಗ ಒಂದು ಟ್ವಿಸ್ಟ್ ಎದುರಾಗ್ತಾ ಇದೆ. ಪಾಯಿಂಟ್ ನಂಬರ್ 11ರ ಬದಲು ಬೇರೆ ಕಡೆಗೆ ಕಾರ್ಯಾಚರಣೆ ಮಾಡ್ಲಾಗತ್ತಾ? ಸಮಾಧಿ ಆಗಿರುವ ಕಾರ್ಯಾಚರಣೆ ಏಕಾಏಕಿಯಾಗಿ ಸ್ಥಗಿತ ಆಗಿದ್ದಾದ್ರೂ ಯಾಕೆ? ಹೆದ್ದಾರಿ ಪಕ್ಕದ ಪಾಯಿಂಟ್ ನಂಬರ್ 11ರ ಬಳಿ ಖಾಲಿ. ಪಾಯಿಂಟ್ ನಂಬರ್ 11ರ ಶೋಧದ ಬದಲು ಕಾಡಿನ ಒಳಗೆ ಹೋಗಿದೆ ಈ ತಂಡ. ಕಾಡಿನೊಳಗೆ ಕರ್ಕೊಂಡು ಹೋಗಿದ್ದಾನೆ ಅಧಿಕಾರಿಗಳನ್ನ ದೂರುದಾರ. ಕಾಡಿನೊಳಗೆ ಹೋದ ಕೂಲಿ ಆಳುಗಳು ಸೇರಿ ಎಲ್ಲಾ ಅಧಿಕಾರಿಗಳು. ಸಡನ್ ಆಗಿ ಯಾಕೆ ಅನ್ನೋದೇ ಪ್ರಶ್ನೆ. ಏನಾದ್ರೂ ಮುಂಚಿತವಾಗಿಯೇ 11ರಲ್ಲಿ ಈ ಸ್ಥಳ ಮಹಾಜರು ಆದ ನಂತರದ ಕಾರ್ಯಾಚರಣೆ ಮಾಡೋದು ಬೇಡ ಅಂತ ಆಗಿತ್ತು ಅಂದ್ರೆ ಅದನ್ನ ಲೆಕ್ಕ. ಬೆಳಗ್ಗೆ ಬರ್ತಾ ಇದ್ದ ಹಾಗೇನೆ 11ರ ಶೋಧ ಕಾರ್ಯವನ್ನ ಮಾಡ್ತಿರ್ಲಿಲ್ಲ. ಆದ್ರೆ ಅರ್ಧ ಮಾಡಿ ಅದಾದ್ಮೇಲೆ ಯಾಕೆ ಬಿಟ್ಟು ಹೋದ್ರು ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ನಿಸ್ತಾ ಇದೆ. ಈ ಪ್ರಕರಣದಲ್ಲಿ ಮೊದಲ ದಿನದಿಂದಲೂ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಅಂತೂ ಇದ್ದೇ ಇತ್ತು. ಸಡನ್ ಆಗಿ ಈಗ ಇನ್ನೊಂದೇನೋ ಟ್ವಿಸ್ಟ್ ಆಗ್ತಾ ಇದೆ. 11ರ ಕಾರ್ಯ ಕಂಪ್ಲೀಟ್ ಆಗಿತ್ತೋ, ಅಥವಾ ಅರ್ಧಕ್ಕೆ ನಿಲ್ತೋ, ಅಥವಾ ಶುರು ಆಗ್ತಿದ್ದಂಗೆ ನಿಲ್ತೋ? ಬೇರೆ ಭಾಗಕ್ಕೆ ಯಾಕೆ ಕರ್ಕೊಂಡು ಹೋದ? ಏನಾಯ್ತು ಅಂತ ಆದಿತ್ಯ? ಹೌದು ನೀತಿ, ಇಲ್ಲಿ ಏಕಾಏಕಿ ಒಂದು ತಿರುವು ಅಂತ ಹೇಳ್ಬೋದು. 11ನೇ ಪಾಯಿಂಟ್ನಲ್ಲಿ ಈಗ ಅಂದುಕೊಂಡ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕಾಗಿತ್ತು, ಆದರೆ 11ನೇ ಪಾಯಿಂಟ್ನಲ್ಲಿ ಈಗ ಕಾರ್ಯಾಚರಣೆ ಆಗ್ತಾ ಇಲ್ಲ. ಅನಾಮಿಕ ದೂರುದಾರ ಅಧಿಕಾರಿಗಳನ್ನ ಕಾಡಿನ ಒಳಗಡೆ ಕರ್ಕೊಂಡು ಹೋದ ಕುರಿತಾಗಿ ಮಾಹಿತಿ ಇದೆ. ಅಂದುಕೊಂಡ ರೀತಿಯಲ್ಲಿ ಆಗಿದ್ರೆ ಈಗ ಇಲ್ಲಿ ಕಾರ್ಯಾಚರಣೆ ಆರಂಭ ಆಗಬೇಕಾಗಿತ್ತು. ಕೇವಲ ಅಧಿಕಾರಿಗಳು ಮಾತ್ರ ಅಲ್ಲ, ಒಂದು ಸಮಾಧಿ ಆಗಿದ್ದಕ್ಕೆ ಬೇಕಾದ ಸಂಪೂರ್ಣ ತಂಡ, FSL ಅಧಿಕಾರಿಗಳು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ಗಳು, ವೈದ್ಯರು ಮತ್ತು ಕಂದಾಯ ಅಧಿಕಾರಿಗಳು, ಎಲ್ಲ ವರ್ಗೀಸ್, SIT ಅಧಿಕಾರಿಗಳ ತಂಡ ಎಲ್ಲರನ್ನ ಕೂಡ ಅನಾಮಿಕ ಕಾಡಿನ ಒಳಭಾಗ ಅಂದ್ರೆ ಇಲ್ಲಿ ಮೇಲ್ಭಾಗದಲ್ಲಿ ಗುಡ್ಡದ ರೀತಿಯಲ್ಲಿ ಹೋಗಿದ್ದಾನೆ. ಏನಾದರೂ ಕಾರ್ಯಾಚರಣೆ ಇವತ್ತಿನಿದ್ದು ಬೇರೆ ಕಡೆಗೆ ಶಿಫ್ಟ್ ಆಯಿತು ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಪಾಯಿಂಟ್ ನಂಬರ್ 9, 10 ಬ್ಲ್ಯಾಂಕ್ ಆದ ಬಳಿಕ ಅಲ್ಲಿ ಏನೂ ಸಿಗದಿರುವಂಥ ಕಾರಣದಿಂದಾಗಿ ಅನಾಮಿಕ ದೂರುದಾರ ಬೇರೆ ಜಾಗವನ್ನು SIT ಅಧಿಕಾರಿಗಳಿಗೆ ತೋರಿಸಿರುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಲ್ಲಿ ಆತನಿಗೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇದೆ ಅನ್ನುವಂತಹ ಮಾಹಿತಿ. ಹಾಗಾಗಿ ಕಾಡಿನ ಮಧ್ಯಭಾಗದಲ್ಲೇ ಇರುವಂತಹ ಒಂದು ಜಾಗಕ್ಕೆ ಆತ SIT ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಮತ್ತು ಆ ಜಾಗವನ್ನು ತೋರಿಸ್ತಾ ಇದ್ದಾನೆ. ಅಲ್ಲಿ ಉತ್ಖನನ ಆರಂಭವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಸದ್ಯ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವ ರೀತಿಯಲ್ಲಿ ಈಗ ಸೀನ್ ನಂಬರ್ 11 ಏನಿದೆ, ಪಾಯಿಂಟ್ ನಂಬರ್ 11, ಇಲ್ಲಿ ಯಾರೂ ಇಲ್ಲ, ಎಲ್ಲವೂ ಕೂಡ ಖಾಲಿಯಾಗಿದೆ. ಒಂದು ಕಡೆಯಿಂದ ಹಿಟಾಚಿ ಬಂದ ರೀತಿಯಲ್ಲಿ ನಿಂತ್ಕೊಂಡಿದೆ, ಇನ್ನೊಂದು ಕಡೆಯಿಂದ ಕೂಲಿ ಆಳುಗಳು ಕೂಡ ಇಲ್ಲಿಲ್ಲ, ಅವರನ್ನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಒಂದು ಉತ್ಖನನದಲ್ಲಿ ಯಾವುದೆಲ್ಲ ತಂಡ ಇತ್ತೋ ಅದು ಕೂಲಿ ಆಳುಗಳನ್ನು ಹಿಡಿದು SIT ಅಧಿಕಾರಿಗಳು, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್, ಫೋರೆನ್ಸಿಕ್ ತಜ್ಞರು ಎಲ್ಲರನ್ನ ಕೂಡ, ಕಂದಾಯ ಅಧಿಕಾರಿಗಳು, ಪುತ್ತೂರು AC ಸ್ಟೆಲಾ, ವರ್ಗೀಸ್ ಎಲ್ಲರೂ ಈಗ ಕಾಡಿನ ಒಳಗಡೆ ಹೋಗಿದ್ದಾರೆ. ಅನಾಮಿಕ ದೂರುದಾರ ಅವರನ್ನು ಕಾಡಿನ ಒಳಭಾಗಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಹಾಗಾಗಿ ಅಲ್ಲಿ ಯಾವುದಾದ್ರೂ ಜಾಗ ಆತನಿಗೆ ನೆನಪಾಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆ ಜಾಗವನ್ನು, ತುಂಬ ಕ್ಲಾರಿಟಿ ಇರುವಂಥ ಜಾಗವನ್ನು ಆತ ತೋರಿಸ್ತಾ ಇರಬಹುದು. ಅಲ್ಲಿ ಈಗ ಉತ್ಖನನವನ್ನು ಕಾಡಿನ ಮಧ್ಯಭಾಗದಲ್ಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅಧಿಕಾರಿಗಳು ಎಲ್ಲರೂ ಕೂಡ ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ. ಇಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಏಕಾಏಕಿ ಇಲ್ಲಿಗೆ ಬ್ರೇಕ್ ನೀಡಲಾಗಿದೆ. ಯಾಕಂದರೆ ಆರಂಭವಾಗುವ ಮುನ್ನವೇ ಕ್ಲೀನಿಂಗ್ ಎಲ್ಲ ಮಾಡಲಾಗಿತ್ತು. ಹಿಟಾಚಿ ಮೂಲಕ ಮ್ಯಾನ್ಯುವಲ್ ಆಗಿ ಎಲ್ಲವೂ ಕೂಡ ಕ್ಲೀನ್ ಮಾಡ್ಕೊಂಡು ಇನ್ನೇನು ಅಗಿಬೇಕು ಅಂತ ಹೇಳೋ ಸಂದರ್ಭ ನಿರ್ಧಾರ ಬದಲಾಗಿದೆ.
ಅಧಿಕಾರಿಗಳು ಕಾಡಿನ ಒಳಭಾಗಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅವರಿಗೆ ಉತ್ಖನನ ಆರಂಭ ಮಾಡಿರುವಂಥ ಸಾಧ್ಯತೆ ಇದೆ. ಒಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಇದೆಲ್ಲ ಪಾಯಿಂಟ್ ಮಾಡಿರುವಂಥ ಜಾಗಗಳು, ಮಾರ್ಕ್ ಮಾಡಿರುವಂಥ ಜಾಗಗಳು ಅಧಿಕೃತವಾಗಿ ಲಾಫುಲ್ ಆಗಿ ಇಲ್ಲಿ ಬೋರ್ಡ್ಗಳನ್ನು ಹಾಕಲಾಗಿತ್ತು, ಸೀರಿಯಲ್ ನಂಬರ್ಗಳನ್ನು ಹಾಕಲಾಗಿತ್ತು. ಹಂತ ಹಂತವಾಗಿ ಒಂದೊಂದೇ ಪಾಯಿಂಟ್ ಮೂಲಕ ಇಷ್ಟು ದಿನ ಉತ್ಖನನ ಆರಂಭವಾಗಿತ್ತು. ಆದರೆ ಈಗ ಇಡೀ ದಿನ ನಡ್ಕೊಂಬಂದಂಥ ಪ್ಲ್ಯಾನ್ನಲ್ಲಿ ಏಕಾಏಕಿ ಈಗ ಚೇಂಜಸ್ ಮಾಡಿಕೊಂಡಿರುವಂತಾಗಿದ್ದು, ಈಗ ಜಾಗವನ್ನು ಕೂಡ ಬದಲು ಮಾಡಿ ಈ ಹಿಂದೆ ಮಾರ್ಕ್ ಮಾಡದಿರುವ ಜಾಗಕ್ಕೆ ಅವರು ತೆರಳಿದ್ದಾರೆ. ಅಲ್ಲಿ ಯಾವುದೋ ಉತ್ಖನನ ನಡೀತಾ ಇರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಇವತ್ತಿಗೂ ಕೂಡ ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗುವಂಥ ಲಕ್ಷಣಗಳು ಬಹಳ ಕಡಿಮೆ ಇದೆ ನೀತಿ. ಯಾಕಂದರೆ ಕೆಲವೇ ಕ್ಷಣಗಳ ಹಿಂದೆ ಅವರು ಅಲ್ಲಿಗೆ ಹೋಗಿರೋದು, ಇನ್ನು ಅಲ್ಲಿ ಮಾರ್ಕ್ ಮಾಡಿ ಅಲ್ಲಿ ಕ್ರೈಮ್ ಸೀನನ್ನು ಅಳವಡಿಸಿ ಆ ಜಾಗಗಳನ್ನು ಕ್ಲಿಯರ್ ಮಾಡಿ ಅರಣ್ಯ ಇಲಾಖೆ ಅಧಿಕಾರಿಗಳ ಕೈಯಿಂದ ಕ್ಲೀನ್ ಮಾಡಿಸಿ ಗಿಡಗಂಟೆಗಳನ್ನೆಲ್ಲ ಕ್ಲಿಯರ್ ಮಾಡಿ ಅಲ್ಲಿ ಉತ್ಖನನ ಆರಂಭವಾಗಿ ಅಲ್ಲೇನಾದರೂ ಸಿಕ್ಕಿದ್ರೆ ಅಲ್ಲಿನ ಮಹಜರು ಪ್ರೊಸೆಸ್ ಇಲ್ಲವಾದಲ್ಲಿ ಇಲ್ಲಿಗೆ ವಾಪಸ್ ಬಂದು ಇಲ್ಲಿ ತೆಗೆದುಕೊಳ್ಳುವಂಥ ಸಮಯಾವಕಾಶ. ಇಲ್ಲಿ ಪಾಯಿಂಟ್ ನಂಬರ್ 11ರ ಬಳಿಕ ಅಲ್ಲೇನಾದರೂ ಮುಗಿದು ಇಲ್ಲಿ ಬಂದರೂ ಕೂಡ ಇಲ್ಲಿ ಲಂಚ್ ಬ್ರೇಕ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. 3-3:30ವರೆಗೂ ಕೂಡ ಲಂಚ್ ಬ್ರೇಕ್ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಆ ಬಳಿಕ ಪಾಯಿಂಟ್ ನಂಬರ್ 12ಕ್ಕೆ ಹೋದರೂ ಕೂಡ ಇವತ್ತು ಪಾಯಿಂಟ್ ನಂಬರ್ 13ರ ಉತ್ಖನನ ಬಹುತೇಕ ಡೌಟ್. ಹಾಗಾಗಿ ಈ ನೂರಾರು ಶವ ಹೂತಿಟ್ಟ ಪ್ರಕರಣಗಳು, ಅದಕ್ಕೆ ಸಂಬಂಧಪಟ್ಟಂತಹ ಜಾಗ, ಮಾರ್ಕ್ ಮಾಡಿರುವಂತಹ ಜಾಗ, ಅದರ ಉತ್ಖನನ ಇವತ್ತಿಗೂ ಕೂಡ ಅಂತ್ಯವಾಗೋದಿಲ್ಲ. ಇದು ನಾಳೆಗೂ ಕೂಡ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಸದ್ಯ ಆಗಿರುವಂತಹ ಒಂದು ಡೆವಲಪ್ಮೆಂಟಲ್ಲಿ ಕಂಡು ಬರ್ತಾ ಇದೆ. ಅನಾಮಿಕ ವ್ಯಕ್ತಿ ಕೂಡ ನೀತಿ ಬಹಳ ಒತ್ತಡದಲ್ಲಿದ್ದಾನೆ. ಯಾಕಂದರೆ ಒಂದು ಜಾಗದಲ್ಲಿ ಸಿಕ್ಕಿದೆ ಓಕೆ, ಆದರೆ ಆತ ಬಹಳ ಕಾನ್ಫಿಡೆಂಟ್ ಆಗಿ ತೋರಿಸಿದಂತಹ ಜಾಗ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಆ ಬಳಿಕ ಪಾಯಿಂಟ್ ನಂಬರ್ 9, ಪಾಯಿಂಟ್ ನಂಬರ್ 10 ಅಲ್ಲಿ ಏನೂ ಸಿಗಲಿಲ್ಲ ಅನ್ನುವಂಥ ಒಂದು ಹತಾಶೆ ಆತನಲ್ಲೂ ಕೂಡ ಕಾಣಿಸ್ತಾ ಇದೆ. ಆ ಹತಾಶೆಯ ಭಾಗವಾಗಿ, ಆ ಪ್ರೆಷರಿನ ಭಾಗವಾಗಿ ಈಗ ಆತ ಬೇರೆ ಕಡೆ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾನೆ. ಸೊ ಬಹಳ ಕ್ಲಾರಿಟಿ ಇರುವಂಥ ಜಾಗ ಅಂತ ಮೇಲ್ನೋಟ ಕಂಡು ಬರ್ತಾ ಇದೆ. ಯಾಕಂದರೆ ಇಲ್ಲಿ ಆತನಿಗೆ ಏನೋ ಒಂದು ಡೌಟ್ ಬಂದಿದೆ, ಏನೋ ಒಂದು ಎಡವಟ್ಟಾಗಿದೆ ಇಲ್ಲಿ ಅನ್ನುವಂಥ ರೀತಿಯಲ್ಲಿ. ಯಾಕಂದರೆ ನಾನು ಇಲ್ಲೇ ಹೂತಾಕಿದ್ದೆ, ಯಾಕೆ ಇದು ಸಿಗ್ತಾ ಇಲ್ಲ, ಬಹಳ ವಿಶ್ವಾಸದಿಂದ ತೋರಿಸಿದಂಥ ಜಾಗ, ನಂಗೆ ತುಂಬ ನೆನಪಿದೆ, ಒಂದೊಂದು ಗುರುತಿದೆ, ನಾನು ಹೂತು ಹಾಕಿರುವಂಥ ಮರ ಇದೆ, ಆದರೂ ಏನಾಯಿತು ಇಲ್ಲಿ, ಹೆದ್ದಾರಿ ಕಾಮಗಾರಿ ಸಂದರ್ಭದಲ್ಲಿ ಏನಾದರೂ ಚೇಂಜಸ್ ಆಯಿತಾ, ಎಕ್ಸ್ಟ್ರಾ ಮಣ್ಣೇನಾದರೂ ಅಲ್ಲಿ ಹಾಕಿದಾರಾ, ಗುಡ್ಡ ಕುಸಿತ ಅಥವಾ ಪ್ರವಾಹದಿಂದ ಏನಾದರೂ ಚೇಂಜಸ್ ಆಯಿತಾ, ಗುಡ್ಡದ ಮೇಲ್ಭಾಗದ ಮಣ್ಣು ಇಲ್ಲಿ ಬಂದು ಶೇಖರಣೆಯಾಗಿ ಆ ಜಾಗ ತಪ್ಪು ಹೋಯಿತಾ, ಹೀಗೆ ಏನೋ ಒಂದು ಗೊಂದಲಕ್ಕೆ ಆತ ಈಡಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಆತ ಜಾಗವನ್ನು ಬದಲು ಮಾಡಿದ್ದಾನೆ, ಬೇರೆ ಒಂದು ಕಾಡಿನ ಭಾಗಕ್ಕೆ ಅವರನ್ನು ಕರ್ಕೊಂಡು ಹೋಗಿದ್ದಾನೆ. ಬಹುತೇಕ ಆ ಜಾಗವನ್ನು ಪರಿಶೀಲನೆ ಮಾಡಿ ಅಧಿಕಾರಿಗಳು ಅಲ್ಲಿ ಮಾರ್ಕ್ ಮಾಡಿ ಅಲ್ಲೇ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಅಧಿಕಾರಿಗಳ ತಂಡ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ. ಫೋರೆನ್ಸಿಕ್ ಅಧಿಕಾರಿಗಳ ತಂಡ ಅದರೊಂದಿಗೆ ಕೂಲಿ ಆಳುಗಳ ಹೋಗಿರುವಂಥದ್ದು ಈ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿ ನೀಡಿದೆ. ಹಾಗಾಗಿ ಅಲ್ಲೀಗ ಕಾರ್ಯಾಚರಣೆ ಆರಂಭವಾಗಿದ್ದರೂ ಕೂಡ ಒಂದೂವರೆ ಗಂಟೆಗಳ ಕಾಲಾವಕಾಶವನ್ನು ಅದು ತೆಗೆದುಕೊಳ್ಳುತ್ತೆ ಅಲ್ಲಿನ ಫಲಿತಾಂಶ ಹೊರ ಬೀಳೋದಕ್ಕೆ. ಹಾಗಾಗಿ ಯಾವುದೂ ಚಾನ್ಸ್ಗಳನ್ನು ತೆಗೆದುಕೊಳ್ಳದೆ ಇನ್ ಕೇಸಲ್ಲಿ ಹೋಗ್ತಾ ಇದ್ದೀವಿ ಸರ್. ಈ ಕಾನೂನಿಗೂ ಅಧಿಕಾರಿಯವರಿಗೂ ಗೌರವ ಕೊಟ್ಟು ನನ್ನ ಮುಂದಿನ ಹೆಜ್ಜೆ ಹೋಗ್ತಾ ಇದ್ದೀನಿ ಸರ್. ಇವಾಗ ಹೋಗ್ತಾ ಇದ್ದೀನಿ, ಈಗಲೇ ನೇರವಾಗಿ ಅಲ್ಲಿ ಹೋಗ್ತಾ ಇರೋದು. ಬೆಳ್ತಂಗಡಿ ಅಲ್ಲ, ಧರ್ಮಸ್ಥಳ ಠಾಣೆ. ಹೌದು ಸರ್. ಅಲ್ಲ, ಅವರೇ ವರ್ಗಾವಣೆ ಮಾಡಿಸ್ತಾರೆ ಸರ್. ಹೌದೌದು ಸರ್. ನಿಮ್ಮ ಜೊತೆಗೆ ಇನ್ನೊಂದಿಬ್ರು ಕೂಡ ಸಾಕ್ಷಿದಾರರಿದ್ದಾರೆ ಅಂತ ಇದ್ದಾರಲ್ಲ, 3 ಜನ ಇದ್ದಾರೆ, 4 ಜನ ಇದ್ದಾರೆ ಸರ್. ಅವರನ್ನು ತನಿಖೆ ಸಂದರ್ಭದಲ್ಲಿ ಕರ್ಕೊಂಡು ಬರ್ತೀವಿ. ಪ್ರತ್ಯೇಕ ದೂರುಗಳೇನಾದರೂ ಕೊಡ್ತಾರೆ? ಇಲ್ಲ, ಇದೇ ದೂರಲ್ಲಿ. ಇವಾಗ ನನ್ನೊಂದಿಗೆ ಇರೋರು ಬೇರೆ ಬೇರೆ ದೂರು ಕೊಡ್ಲಿಕ್ಕೆ ಆಗಲ್ಲ, ಒಂದೇ ದೂರು ಸಾಕಲ್ಲ ಸರ್. ಅದರ ಪ್ರಕಾರ ಅವರು ಒಟ್ಟಿಗೆ ಇರ್ತಾರೆ ಸರ್. ನೀವು ದೂರುದಾರರಾಗ್ತೀರಿ, ಅವರು ಸಾಕ್ಷಿ? ಎಸ್, ಹೌದು ಸರ್. ಅವರು ಸ್ಥಳೀಯರೇನಾ ಅಥವಾ ಬೇರೆ? ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್. ಆ ಮುನ್ನೆ ಅಂತ ಹೇಳ್ತಾ ಇದ್ದೀನಿ, ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ಸರ್, ಅದನ್ನೇ ಹೇಳ್ತಾ ಇದ್ದೀರಾ ಸರ್, ಜೀವಂತ ಸಾಕ್ಷಿಯವರು 4 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀನಲ್ಲ ಸರ್. ಹೌದು ಸರ್. ಊತಾಕಿರೋ ಮತ್ತೆ ಇನ್ನೊಬ್ರು ಆ ದೂರದಾರರು ಇನ್ನು ಅವತ್ತು ಕರೆ ಮಾಡಿ ಹೇಳುವರು ಇನ್ನೂ ಬೇರೆಯವರಿದ್ದಾರೆ, ಎಲ್ಲೋ ಇದ್ದಾರೆ ಸರ್. ಅಂದಾಜು ಇವಾಗ ಊತಾಕಿರೋದು 2-3 ಜನ ಇದ್ದಾರೆ ಕಾಣಿಸ್ತೆ. ಮತ್ತು ಗಾಡಿ ಡ್ರೈವರು, ಪೊಲೀಸ್ ಅಧಿಕಾರಿ ಮತ್ತು ಇದ್ದಾರೆ ಸರ್. 4-6 ಜನ ಇರ್ಬೋದು ಸರ್. ಅದು ಒಂದು ವಿಷಯ ಹೇಳ್ತೀನಿ ಸರ್, ಈ ಮೂಲಕ ಇನ್ನೊಮ್ಮೆ ಹೇಳ್ತೀನಿ ಸರ್, ನಾನು ಯಾರದೇ ಪ್ರಭಾವಿ ವ್ಯಕ್ತಿ ಇಲ್ಲ, ದೇವಸ್ಥಾನ ವಿರುದ್ಧ ಅಲ್ಲ. ಒಬ್ಬ ಅಧಿಕಾರಿ ಮಾಡಿರೋ ತಪ್ಪು, ಆ ಅಧಿಕಾರಿ ಮೇಲೆ ಕ್ರಮ ಇರಬೇಕು, ಅದು ನಮಗೆ ಬೇಕಾಗಿರೋದು. ಅದು ಹೊರತು ಯಾರೋ ಇಲ್ಲ ದೇವಸ್ಥಾನ ವಿರುದ್ಧ ಮಾತಾಡ್ತಾ ಇದ್ದಾನೆ, ಇಲ್ಲ ಯಾವುದೋ ವ್ಯಕ್ತಿ ವಿರುದ್ಧ ಅಂತ ಯಾರು ಹೇಳ್ಬೇಡಿ. ನಾನು ಹೋಗ್ತಾ ಇರೋದು ಅಧಿಕಾರಿಯವರು ತಪ್ಪು ಮಾಡಿದ್ದಾರೆ, ಅವನ್ನು ಕಲಿಸಬೇಕು, ಆಮೇಲೆ ಕ್ರಮ ಆಗಬೇಕು, ಅದು ನಮ್ಮ ಉದ್ದೇಶ. ಎಸ್.
ಓಕೆ ಸರ್. ಇವಾಗ ಸದ್ಯಕ್ಕೆ ನನಗೆ ತೊಂದರೆ ಇಲ್ಲ. ಹೇಳಿ ಕಾನೂನು ಪ್ರಕಾರವಾಗಿ ಅವ್ರು ಹೇಳಿದ ರೀತಿಯಲ್ಲಿ ಏನು ಅವರಿಗೆ ಆದೇಶ ಇದೆ ಅದರ ಪ್ರಕಾರವಾಗಿ ನಾನು ಮುಂದುವರಿಸ್ತಾ ಇದ್ದೀನಿ ಸರ್. ಏನು ಹೆಚ್ಚು ಇದೆ ನಾನು ಹೇಳ್ತೀನಿ ಸರ್. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕದ್ದು ಮುಚ್ಚಿ ಇಲ್ಲ, ನೇರವಾಗಿ ಹೇಳ್ತೀನಿ ಸರ್. ಓಕೆ ಓಕೆ ಸರ್. ಡೆತ್ ಆಗಿ ನಾನು ಹೇಳಿದ್ವಲ್ಲ, ನಾವು ನೋಡಿದೀವಿ ಆ ಮೃತದೇಹವನ್ನು, ಮಣ್ಣು ಮಾಡಿದು ನೋಡಿದೀವಿ, ಅದೇ ಇರೋದು, ಬೇರೆ ಯಾವ ಪರಿಚಯ ಇಲ್ಲ. ನಾನು ಅದರ ಪ್ರಕಾರವಾಗಿ ನಾನೊಂದು ಟೈಮ್, ಆ ಟೈಮ್ ನನಗೆ ಗೊತ್ತಾದ 2000ದಿಂದ RTIಯಲ್ಲಿ ತಗೊಂಡಿದ್ದೀನಿ. ಆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಹೆಣ್ಣುಮಗಳು ಕಾಣೆಯಾಗಿರೋದಿದೆ, ಅದು ದಾಖಲಿದೆ ನನ್ನ ಹತ್ರ. ಅಲ್ಲ ಸರ್, ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಲ್ವಾ? ಇಲ್ಲ, ದಾಖಲಾಗಿಲ್ಲ. ಮತ್ತೆ ಈಗ ಅಲ್ಲಿಗೆ ಕಳಿಸ್ತಾ ಇದ್ದಾರೆ? ಹೌದು ಸರ್, ಅಲ್ಲಿಗೆ ಹೋಗ್ತಾ ಇದ್ದೀನಿ ಸರ್. ನೀವು ಹೇಳ್ತಾ ಇದ್ರಿ ಸರ್, ಪೊಲೀಸ್ ಅವರು ಇದ್ರು, ಮತ್ತೆ ಇನ್ನೂ 2 ಜನ 3-4 ಜನ ಸಾಕ್ಷಿಗಳಿದ್ರು ಅಂತ. ಹೌದು. ಅದು ಹೆಂಗೆ ಸರ್ ದಾಖಲಾಗಿಲ್ಲ ಅಂತ ಹೇಳ್ತಾರೆ? ಯಾವುದು? ಅಲ್ಲ, ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಅವತ್ತು ದಾಖಲೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅವತ್ತು ಎಲ್ಲರೂ, ಅದಕ್ಕೆ ಹಿಂದೇಟು ಹಾಕಿದ್ರು. ನಾನು ಈ ಹಿಂದೆ ಒಂದು ವಿಡಿಯೋನ ಮಾಡಿದೆ. ಅಲ್ಲಿ ಯಾವತ್ತಾದರೂ ಒಳ್ಳೆ ಅಧಿಕಾರಿ ಬಂದರೆ ನಾನು ಈ ವಿಷಯವನ್ನು ಪ್ರಸ್ತಾಪನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಅದು ಇವತ್ತು ಇದೆ, ಆ ದಾಖಲೆ ನನ್ನ ಹತ್ರ ಇದೆ. ನಾನು ಇವತ್ತು ಅಲ್ಲ, ನಿನ್ನೆ ಮೊನ್ನೆ ಅವರು ಅಗಿತಾ ಇದ್ದಾರೆ, ಬಂದಿಲ್ಲ, ಇನ್ನಿಲ್ಲ, ಬಂದವನಲ್ಲ, ಅದು ಮತ್ತೊಮ್ಮೆ ನಿಮಗೆ ಪ್ರಸ್ತಾಪನೆ ಮಾಡ್ತೀನಿ. ಯಾ ಸರ್? ಸರ್, ಪರಿಸ್ಥಿತಿ ಇಲ್ಲ ಅಂತ ದೂರ ಕೊಟ್ಟರೆ ದೂರ ತಗೊಳ್ಳೋರು ಇರಲಿಲ್ಲ. ಅಲ್ಲೇ ಮಣ್ಣು ಮಾಡಿರೋದು ಅಧಿಕಾರಿಯವರು. ಯಾರಿಗೂ ದೂರು ಕೊಡಬೇಕಿತ್ತು ಅದೇ ಅಧಿಕಾರಿಯವರು ಮಣ್ಣು ಮಾಡಿರೋದು, ಮತ್ತೆ ಅವರಿಗೆ ದೂರು ಕೊಟ್ಟರೆ ಆಗ್ತಾ ಸರ್? ಅದನ್ನು ಹೇಳಿರೋದು ನಾನು. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಹೌದು ಸರ್. ಅವರು ಸ್ಥಳೀಯರನ್ನ ಅಥವಾ ಬೇರೆ? ಸ್ಥಳೀಯವರೇ ಸರ್, ಬೇರೆಯವರಲ್ಲ, ಸ್ಥಳೀಯವರೇ. ಆ ಘಟನೆ ನಡೆದಿರೋದನ್ನ ಅವರು ನೋಡಿದ್ದಾರೆ? ಆ ಘಟನೆ ನಡೆದ ಜಾಗದಿಂದ 1 ಕಿಲೋಮೀಟರ್ ಇಲ್ಲ, ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಮೇಲೆ ಇರುವರೆ. ಹೌದು ಸರ್, ಆ ಮುನ್ನೆ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರೆ ಹೌದು, ಜೀವಂತ ಸಾಕ್ಷಿ ಹೌದು, ಪತ್ರ ಅಲ್ಲ, ಜೀವಂತ ಸಾಕ್ಷಿ ಮಾಡುವ ಏನ ವ್ಯವಸ್ಥೆ ಇಲ್ಲ ಅಂತ ಕಾಣಿಸುತ್ತೆ, ಕಾನೂನಲ್ಲಿ ಇರಲಿಕ್ಕಿಲ್ಲ. ಅದಕ್ಕೋಸ್ಕರ ನೀವು ಸ್ಥಳೀಯ ಠಾಣೆ, ಇದಕ್ಕೆ ಸಂಬಂಧಿಸಿದ ಠಾಣೆಯಲ್ಲಿ ನೀವು ಹೋಗಿ ದೂರು ದಾಖಲು ಮಾಡಿ. ಮತ್ತಿನಂತ ಎಲ್ಲಾದರೂ ದೂರು ದಾಖಲಾಗಿ ಇದೇ ವಿಷಯಕ್ಕೆ ಇಲ್ಲ ಈ ಧರ್ಮಸ್ಥಳ ಗ್ರಾಮದಿಂದ ಆಗಿರೋ ಅನ್ಯಾಯಕ್ಕೆ ಒಳಗಾಗಿ ನೀವು ದೂರು ದಾಖಲಾದರೆ ಅದನ್ನು ಇವರಿಗೆ ಮಾಹಿತಿ ಕೊಡ್ಬೋದು. DGA ಅವರಿಗೆ ಕಳಿಸಿ ಅಲ್ಲಿಂದ ಇವರಿಗೆ ವರ್ಗಾವಣೆ ಮಾಡ್ತಾರೆ ಸರ್. ಈ ಹಿಂದೆ ನೀವು ಹೇಳ್ತಾ ಇದ್ರಲ್ಲ, ನಿನ್ನೆ ಹೇಳ್ತಾ ಇದ್ರಲ್ಲ, ಪ್ರಕರಣ ದಾಖಲಾಗಿತ್ತು ಇಲ್ವಾ ಸರ್ ಹಿಂದೆ? ಇಲ್ಲ ಸರ್, ಪ್ರಕರಣ ದಾಖಲಾದರೆ ನೇರವಾಗಿ FIR ಪ್ರತಿಯನ್ನು ಕೊಟ್ಟರೆ ಸಾಕಿತ್ತಲ್ಲ. ನೀವು ಅವಾಗ ದಾಖಲು ಮಾಡ್ಬೋದಿತ್ತಲ್ಲ, ನೀವೆಲ್ಲ ನೋಡಿದ್ದೀರಿ? ಅದನ್ನ ಹೇಳ್ತೀನಿ, ನಾನು ಹೇಳಿದ್ದೀನಿ, ನಿನ್ನಿಂದ ಹೇಳ್ತಾ ಇದ್ದೀನಿ. ಏನು ಪರಿಸ್ಥಿತಿ ಅವತ್ತು ಅದನ್ನೆಲ್ಲ ಹೇಳ್ತಾ ಇದ್ದೀನಿ. ನಾನು ಹೇಳ್ತೀನಿ, ಅವತ್ತು ತನಿಖೆ ಆಗಲಿ ಸರ್, ಅದು ತನಿಖೆ ಆಗಲಿ. ಈಗ ಸ್ಟೇಷನ್ಗೆ ಹೋಗ್ತೀರಾ? ಸ್ಟೇಷನ್ಗೆ ಹೋಗ್ತಾ ಇರೋದು, ಠಾಣೆಗೆ ಹೋಗ್ತಾ ಇರೋದು. ದಾಖಲೆ ಎಲ್ಲ ತಂದಿದ್ದೀರಾ? ಎಲ್ಲ ತಂದಿದ್ದೀನಿ. ನಾನು 2000ರಿಂದ ಏನು RTIಯಲ್ಲಿ ತೆಗೆದು ಹುಡುಕ್ತಾ ಇದ್ದೆ, ಅದು ಸಮೇತ ತಂದಿದ್ದೀನಿ ನಾನು. ನಿಮ್ಮ ಜೊತೆ ಬೇರೆ ಯಾರೋ ಇದ್ರು ಅಂತ ಹೇಳ್ತಾ ಇದ್ರಿ? ಯಾರು ಇದ್ದಾರೆ ಸರ್? ಅದು ಕೊಡ್ತೀವಿ ಸರ್, ಅಲ್ಲೇ ಕೂಡ ತನಿಖೆ ಆಗಲಿ, ತನಿಖೆ ಆಗಿ ಕೊಡ್ತೀವಿ. ನಾನು ಒಬ್ಬನೇ ಬಂದಿಲ್ಲ, ಯಾರೋ ಇಲ್ಲ ಅಲ್ಲಿ ಸಿಗಿಲ್ಲ ಇಲ್ಲಿ ಸಿಗಿಲ್ಲ ಅದಕ್ಕೋಸ್ಕರ ಏನೋ ಅಣಬೆ ತರ ಮೇಲೆ ಅದು ಅಲ್ಲ. ನೇರವಾಗಿ ನನ್ನ ವಿಷಯ ನಾನು ಪ್ರಸ್ತಾಪನೆ ಮಾಡಿ ಹೋಗ್ತಾ ಇದ್ದೀನಿ ಸರ್. ಎಸ್, ಜಯಂತ್ ಟಿ ಅವರು ಧರ್ಮಸ್ಥಳ ಠಾಣೆಗೆ ಹೋಗ್ಲಿಕ್ಕೆ ಹೇಳಿದ್ರು. ಇದಿಷ್ಟು ಜಯಂತ್ ಅವರು ಕೂಡ ಹೇಳುವಂಥ ಮಾತು. ಈಗ SIT ಬೆಳ್ತಂಗಡಿ SIT ಕಚೇರಿಯಿಂದ SIT ಅಧಿಕಾರಿಗಳ ಸೂಚನೆ ಮೇರೆಗೆ ನಾನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗ್ತಾ ಇದ್ದೀನಿ. ಈ ಏನು ದಶಕಗಳ ಹಿಂದೆ ನಡೆದಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 13 ಹಾಗೂ 15 ವರ್ಷದ ಏನು ಶವವನ್ನು ನೋಡಿದ್ದೆ, ಅಲ್ಲಿ ಹೂತಾಗ್ತಾ ಇದ್ರು ಅಂತಹ ಸ್ಥಳವನ್ನು ಕೂಡ ನೋಡಿದ್ದೆ ಅನ್ನುವ ಮಾಹಿತಿಯನ್ನು ಏನು ಹೇಳ್ತಾ ಇದ್ರು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಈಗ ದೂರು ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಅನ್ನುವ ಮಾಹಿತಿಯನ್ನು ಜಯಂತ್ TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5